ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಾಯಿ ಸರಸ್ವತಿ ದೇವಿ ವಿದ್ಯೆ ಮತ್ತು ಬುದ್ಧಿಯನ್ನು ಕರುಣಿಸುವ ದೇವತೆ. ಶ್ರೀಮದ್ ದೇವಿ ಭಾಗವತದ ಪ್ರಕಾರ ಸರಸ್ವತಿ ದೇವಿ ಆದಿಶಕ್ತಿಯ 3 ರೂಪಗಳಲ್ಲೊಬ್ಬರು. ಯಾವ ವ್ಯಕ್ತಿಯ ಮೇಲೆ ಸರಸ್ವತಿ ದೇವಿ ಆಶೀರ್ವಾದ ಇರುತ್ತದೆಯೋ ಅವರು ಅಪಾರವಾದ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಯಶಸ್ಸನ್ನು ಹೊಂದುತ್ತಾರೆ. ಹಾಗಾಗಿಯೇ ಸರಸ್ವತಿ ದೇವಿಯನ್ನು ವಿದ್ವಾಂಸರು, ಕಲಾವಿದರು ಮತ್ತು ವಿದ್ಯಾರ್ಥಿಗಳು ಬಹಳ ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ. ಸರಸ್ವತಿ ದೇವಿಯನ್ನು ಒಲಿಸಿಕೊಂಡರೆ ಅವರ ಜೊತೆಗೆ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ತಾನಾಗಿಯೇ ಒಲಿದು ಬರುತ್ತದಂತೆ. ಕಲಿಕೆ ಮತ್ತು ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಒಲಿಸಿಕೊಳ್ಳಲು ಒಂದು ವಿಶೇಷವಾದಂತಹ ಸಂದರ್ಭ ಒದಗಿ ಬಂದಿದೆ. ಅದುವೇ ವಸಂತ ಪಂಚಮಿ. ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನು ವಸಂತ ಪಂಚಮಿ ಎಂದು ಕರೆದು ಆಚರಿಸಲಾಗುತ್ತದೆ. ಈ ದಿನ ವಿದ್ಯಾ ದೇವತೆಯಾದ ಸರಸ್ವತಿ ಮಾತೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಪೂಜಿಸಲಾಗುತ್ತದೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮರು ಸಹ ವಸಂತ ಪಂಚಮಿ ಎಂದು ತಾಯಿ ಸರಸ್ವತಿಯನ್ನು ಪೂಜಿಸಿದ್ದರು. ವಿದ್ಯಾರ್ಥಿಗಳು ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಸರಸ್ವತಿ ದೇವಿಯನ್ನು ವಸಂತ ಪಂಚಮಿಯ ದಿನ ಪೂಜಿಸಿದರೆ ಕೇವಲ ಶಿಕ್ಷಣ ಕ್ಷೇತ್ರ ಮಾತ್ರವಲ್ಲದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಯಶಸ್ಸನ್ನು ಸಾಧಿಸಬಹುದು. ಈ ವರ್ಷ ಫೆಬ್ರವರಿ 2ನೇ ತಾರೀಕು ವಸಂತ ಪಂಚಮಿ ಬಂದಿದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ವಸಂತ ಪಂಚಮಿ ಎಂದು ದೇವಿ ಸರಸ್ವತಿ ದೇವಿಯನ್ನು ಏಕೆ ಪೂಜಿಸಬೇಕು, ತಾಯಿ ಸರಸ್ವತಿ ದೇವಿಯನ್ನು ಪೂಜಿಸುವ ವಿಧಿವಿಧಾನಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ವಸಂತ ಪಂಚಮಿಯ ಮಹತ್ವ. ವಸಂತ ಪಂಚಮಿಯನ್ನು ಶ್ರೀ ಪಂಚಮಿ, ಸರಸ್ವತಿ ಪಂಚಮಿ ಎಂದು ಸಹ ಕರೆಯಲಾಗುತ್ತದೆ. ಈ ದಿನದಿಂದಲೇ ಭಾರತದಲ್ಲಿ ವಸಂತ ಋತುವಿನ ಆಗಮನವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮರು ವಸಂತನನ್ನು ಋತುಗಳ ರಾಜ ಎಂದೇ ಹೊಗಳಿದ್ದಾರೆ. ಋತುಗಳ ರಾಜ ವಸಂತನ ಆಗಮನದೊಂದಿಗೆ ಚಳಿ ಕಡಿಮೆಯಾಗಿ ವಾತಾವರಣ ಚೆನ್ನಾಗಿರುತ್ತದೆ. ವಸಂತ ಋತುವಿನಲ್ಲಿ ಸೂರ್ಯದೇವ ಪ್ರಕಾಶಮಾನವಾಗಿ ಬೆಳಕನ್ನು ಚೆಲ್ಲುತ್ತಾರೆ. ಮರಗಿಡಗಳು ಹೊಸ ಹೂಗಳಿಂದ ಕಂಗೊಳಿಸುತ್ತವೆ. ಮುಖ್ಯವಾಗಿ ಇದೇ ವಸಂತ ಪಂಚಮಿಯ ದಿನ ಸರಸ್ವತಿ ದೇವಿಯ ಜನನವಾದದ್ದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ನಂತರ ಬ್ರಹ್ಮದೇವರಿಗೆ ತಮ್ಮ ಸೃಷ್ಟಿಯಲ್ಲಿ ಏನೋ ಕೊರತೆ ಇದೆ ಎಂದು ಎನಿಸುತ್ತದೆ. ಏಕೆಂದರೆ ಆ ಸೃಷ್ಟಿಯಲ್ಲಿ ಶಬ್ದವಿರುವುದಿಲ್ಲ. ತಕ್ಷಣ ಬ್ರಹ್ಮದೇವರು ತಮ್ಮ ಶಂಖದಲ್ಲಿದ್ದ ನೀರನ್ನು ತೆಗೆದು ಭೂಮಿಯ ಮೇಲೆ ಸಿಂಪಡಿಸುತ್ತಾರೆ. ಭೂಮಿಗೆ ನೀರು ಬಿದ್ದ ತಕ್ಷಣವೇ ಭೂಮಿ ಕಂಪಿಸುತ್ತದೆ. ನೋಡುತ್ತಿದ್ದಂತೆಯೇ 4 ಕೈಗಳ ದೇವತೆ ಉದ್ಭವಿಸುತ್ತಾರೆ. ತನ್ನ 4 ಕೈಗಳಲ್ಲಿ ವೀಣೆ, ಪುಸ್ತಕ, ಜಪಮಾಲೆ ಹಾಗೂ ಕಮಂಡಲವನ್ನು ಹಿಡಿದಿರುತ್ತಾರೆ. ಆಕೆಗೆ ವೀಣೆಯನ್ನು ನುಡಿಸಲು ಬ್ರಹ್ಮದೇವ ತಿಳಿಸುತ್ತಾರೆ. ಆಕೆ ವೀಣೆ ನುಡಿಸುತ್ತಿದ್ದಂತೆಯೇ ಬ್ರಹ್ಮಾಂಡದಲ್ಲಿ ನಾದ ಅಂದರೆ ಶಬ್ದದ ಉಗಮವಾಗುತ್ತದೆ. ಗಾಳಿಯ ಮಧುರ ನಾದ, ನೀರಿನ ಕಲರವ, ಪ್ರಾಣಿ ಪಕ್ಷಿಗಳ ಧ್ವನಿ ಕೇಳತೊಡಗುತ್ತದೆ. ಲೋಕವೆಲ್ಲ ಚಟುವಟಿಕೆಗಳಿಂದ ತುಂಬಿಕೊಳ್ಳುತ್ತದೆ. ಬ್ರಹ್ಮದೇವರು ಆ ದೇವಿಗೆ ಸರಸ್ವತಿ ಎಂಬ ಹೆಸರನ್ನಿಡುತ್ತಾರೆ. ಸರಸ್ವತಿ ದೇವಿ ಅವತರಿಸಿದ ಆ ದಿನವೇ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನವಾಗಿರುತ್ತದೆ. ಅದು ವಸಂತ ಋತುವಿನ ಆಗಮನದ ದಿನವೂ ಆಗಿರುತ್ತದೆ. ಆ ದಿನದಿಂದ ವಸಂತ ಪಂಚಮಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ಹಾಗೂ ತಾಯಿ ಸರಸ್ವತಿ ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ವಸಂತ ಪಂಚಮಿ ಎಂದು ಸರಸ್ವತಿ ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕು? ಸರಸ್ವತಿ ಪೂಜೆಯ ದಿನ ಮುಂಜಾನೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ಹಳದಿ ವಸ್ತ್ರಗಳನ್ನು ಧರಿಸಬೇಕು. ಏಕೆಂದರೆ ಸರಸ್ವತಿ ದೇವಿ ಹಳದಿ ಬಣ್ಣವನ್ನು ಬಹಳ ಇಷ್ಟಪಡುತ್ತಾರೆ. ನಂತರ ದೇವರ ಮನೆಯಲ್ಲಿ ಸರಸ್ವತಿ ದೇವಿಯ ಭಾವಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ತದನಂತರ ಸರಸ್ವತಿ ದೇವಿಯ ಮುಂದೆ ಮಕ್ಕಳು ಓದುವುದಕ್ಕೆ ಬಳಸುವ ಪುಸ್ತಕಗಳು, ಲೇಖನಿಗಳು, ಲ್ಯಾಪ್ಟಾಪ್, ಪುರಾಣ ಗ್ರಂಥಗಳು ಮುಂತಾದವುಗಳನ್ನು ಇರಿಸಬೇಕು. ಎಲ್ಲ ಪೂಜೆಗಳನ್ನು ಆರಂಭಿಸುವಂತೆ ಮೊದಲು ಗಣಪತಿ ದೇವರ ಪೂಜೆಯನ್ನು ಮಾಡಬೇಕು. ನಂತರ ಹೂವು, ಹಣ್ಣು, ಅರಿಶಿಣ, ಕುಂಕುಮ, ಅಕ್ಷತೆ, ಗಂಧಗಳನ್ನು ಸರಸ್ವತಿ ದೇವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಸಾಧ್ಯವಾದರೆ ಮಕ್ಕಳನ್ನು ಸೇರಿಸಿಕೊಂಡು ಸರಸ್ವತಿ ದೇವಿಯ ಅಷ್ಟೋತ್ತರಗಳನ್ನು ಮತ್ತು ಶ್ಲೋಕಗಳನ್ನು ಪಠಣ ಮಾಡಬೇಕು. ಪೂಜೆಯ ನಂತರ ಸಿಹಿ ತಿಂಡಿಗಳನ್ನು ನೈವೇದ್ಯವನ್ನಾಗಿ ಮಾಡಬೇಕು. ಕೊನೆಗೆ ದೇವಿಗೆ ಮಹಾಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಸಂಪನ್ನಗೊಳಿಸಬೇಕು.
ವಸಂತ ಪಂಚಮಿಯ ಪೂಜೆಯ ನಂತರ ಓದುವ ಮಕ್ಕಳಿಗೆ ಪುಸ್ತಕಗಳನ್ನು ಮತ್ತು ಲೇಖನಿಗಳನ್ನು ನೀಡಬಹುದಾಗಿದೆ. ದೊಡ್ಡವರಿಗೆ ಭಗವದ್ಗೀತೆಯ ಪುಸ್ತಕಗಳನ್ನು ಅಥವಾ ಯಾವುದಾದರೂ ಪೌರಾಣಿಕ ಗ್ರಂಥವನ್ನು ನೀಡಬಹುದು. ಇದರಿಂದ ವಸಂತ ಪಂಚಮಿಯ ಹಬ್ಬವನ್ನು ಆಚರಿಸಿದ ಫಲ ದುಪ್ಪಟ್ಟಾಗುತ್ತದೆ. ವಸಂತ ಪಂಚಮಿ ಎಂದು ಏನು ಮಾಡಿದರೆ ಒಳ್ಳೆಯದಾಗುತ್ತದೆ? ಮಕ್ಕಳು ಅಧ್ಯಯನದಲ್ಲಿ ಹಿಂದುಳಿದಿದ್ದರೆ ಅಥವಾ ಶಿಕ್ಷಣದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ವಸಂತ ಪಂಚಮಿಯ ದಿನದಂದು ಸರಸ್ವತಿ ದೇವಿಯನ್ನು ಪೂಜಿಸಿದರೆ ಅವರು ಬುದ್ಧಿವಂತರಾಗುತ್ತಾರೆ. ಅಷ್ಟು ಮಾತ್ರವಲ್ಲದೆ ವಸಂತ ಪಂಚಮಿಯ ದಿನ ಸರಸ್ವತಿ ಪೂಜೆ ಮಾಡುವುದರಿಂದ ಒಳ್ಳೆಯ ಸಂವಹನ ಅಥವಾ ಮಾತುಗಾರಿಕೆ, ಸಾಹಿತ್ಯ, ಚಿತ್ರಕಲೆ, ಶಿಲ್ಪಕಲೆ, ಸಂಗೀತಗಳಂತಹ ಲಲಿತ ಕಲೆಗಳೆಲ್ಲ ಸರಾಗವಾಗಿ ಒಲಿದು ಬರುತ್ತವೆ. ಇದೇ ಕಾರಣಕ್ಕಾಗಿ ಭಾರತದ ಹೆಚ್ಚು ಶಾಲೆ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಸಂತ ಪಂಚಮಿಯ ದಿನ ಸರಸ್ವತಿ ಪೂಜೆಯನ್ನು ಆಯೋಜಿಸಲಾಗಿರುತ್ತದೆ. ವಸಂತ ಪಂಚಮಿಯಂದು ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದರೆ ಬಹಳ ಒಳ್ಳೆಯದು. ವಸಂತ ಪಂಚಮಿಯನ್ನು ಅಹುಜಾ ಎಂದು ಸಹ ಕರೆಯಲಾಗುತ್ತದೆ. ಅಹುಜಾ ಎಂದರೆ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸಲು ಬಹಳ ಶ್ರೇಷ್ಠವಾದ ಶುಭ ದಿನ. ಅಂದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೂ ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸು ದೊರೆಯುತ್ತದೆ. ಹಾಗಾಗಿ ಅನೇಕರು ಹೊಸ ವ್ಯವಹಾರಗಳನ್ನು ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳನ್ನು ವಸಂತ ಪಂಚಮಿಯೆಂದೇ ಪ್ರಾರಂಭಿಸುತ್ತಾರೆ. ಅಲ್ಲದೆ ವಸಂತ ಪಂಚಮಿಯು ಮದುವೆ, ಗೃಹ ಪ್ರವೇಶ, ನಾಮಕರಣಗಳಂತಹ ಶುಭ ಕಾರ್ಯಗಳಿಗೆ ಪ್ರಾಶಸ್ತ್ಯವಾದ ಸಮಯ. ಈ ದಿನ ಶುಭ ಕಾರ್ಯಗಳನ್ನು ನಡೆಸಲು ಮುಹೂರ್ತವನ್ನು ನೋಡುವುದೇ ಬೇಡ. ಹಾಗಾಗಿ ಅತಿ ಹೆಚ್ಚಿನ ಶುಭ ಕಾರ್ಯಗಳು ವಸಂತ ಪಂಚಮಿಯ ದಿನ ನಡೆಯುತ್ತವೆ. ವೇದಿಕೆಗಳ ಮೇಲೆ ಮೊಟ್ಟ ಮೊದಲು ನೃತ್ಯ ಪ್ರದರ್ಶನ, ಸಂಗೀತ ಅಥವಾ ಬೇರೆ ಯಾವುದೇ ಕಲೆಯನ್ನು ಪ್ರದರ್ಶಿಸಲು ವಸಂತ ಪಂಚಮಿ ಪ್ರಾಶಸ್ತ್ಯವಾದ ಮುಹೂರ್ತ. ವಸಂತ ಪಂಚಮಿಯ ದಿನ ಸರಸ್ವತಿಯನ್ನಷ್ಟೇ ಅಲ್ಲದೆ ರತಿಕಾಮರ ಪೂಜೆಯನ್ನು ಸಹ ಮಾಡಲಾಗುತ್ತದೆ. ಇದರಿಂದ ದಾಂಪತ್ಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ. ನಂಬಿಕೆಗಳ ಪ್ರಕಾರ ಧ್ಯಾನದಲ್ಲಿದ್ದ ಶಿವಪರಮಾತ್ಮರನ್ನು ಎಚ್ಚರಿಸಿ ಪಾರ್ವತಿಯತ್ತ ಗಮನ ಸೆಳೆಸಲು ಮದನ ಅಥವಾ ಮನ್ಮಥ ಹೂಬಾಣಗಳನ್ನು ಹೂಡಿ ಶಿವಪರಮಾತ್ಮರ ತಪೋಭಂಗ ಮಾಡಿದ್ದಂತಹ ದಿನವಿದು. ಆಗ ಸಿಟ್ಟಿಗೆದ್ದ ಶಿವಪರಮಾತ್ಮರು ಮನ್ಮಥನನ್ನು ಸುಟ್ಟು ಅನಂತರ ರತಿಯ ಪ್ರಾರ್ಥನೆಗೆ ಸ್ಪಂದಿಸಿ ಆ ಮನ್ಮಥನನ್ನು ಪುನಃ ಜೀವಂತಗೊಳಿಸಿದ್ದರಂತೆ. ಈ ಮೂಲಕ ಶಿವಪಾರ್ವತಿಯರ ಕಲ್ಯಾಣಕ್ಕೆ ಮನ್ಮಥ ಕಾರಣನಾಗುತ್ತಾನೆ. ಹಾಗಾಗಿಯೇ ಈ ದಿನವನ್ನು ಮದನ ಪಂಚಮಿ ಎಂದು ಸಹ ಕರೆಯಲಾಗುತ್ತದೆ. ಇದೇ ದಿನವೇ ತಾಯಿ ಸರಸ್ವತಿ ದೇವಿಯು 4ನೇ ಶತಮಾನದ ಸಂಸ್ಕೃತ ಕವಿಯಾದ ಕಾಳಿದಾಸರಿಗೆ ಒಲಿದಿದ್ದು. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರ ಬರುವಿಕೆಗಾಗಿ ಕಾದು ಕುಳಿತಿದ್ದ ಶಬರಿಯು ಅವರನ್ನು ಭೇಟಿಯಾದದ್ದು ವಸಂತ ಪಂಚಮಿಯ ದಿನವಂತೆ. ಅದೇ ದಿನವೇ ಆಕೆ ಪ್ರೀತಿಯಿಂದ ಕೊಟ್ಟ ಹಣ್ಣುಗಳನ್ನು ಪ್ರಭು ಶ್ರೀರಾಮಚಂದ್ರರು ಸೇವಿಸಿದ್ದರು. ಹೀಗೆ ಅನೇಕ ಪೌರಾಣಿಕ ಸಂದರ್ಭಗಳೊಂದಿಗೆ ವಸಂತ ಪಂಚಮಿ ನಂಟನ್ನು ಹೊಂದಿದೆ. ಆತ್ಮೀಯ ವೀಕ್ಷಕರೇ, ವಸಂತ ಪಂಚಮಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.